25,000ನಾ? 25,000ಕ್ಕೆ ಮದುವೆನೇ ಮುಗಿದೋಗುತ್ತೆ. ಹೌದಾ, ಮಾಡ್ಕೊಳ್ಳಿ. ರಾಜಲಕ್ಷ್ಮಿ, ಇದೇನು ಹೊರಟೆ ಬಿಟ್ರಿ, ಕಾಂಟ್ರಾಕ್ಟೇ ಮುರಿತಾ ಇದ್ದೀರಲ್ಲ. ಈಗ ನೀವೊಂದು ರೇಟ್ ಹೇಳಿ, ನಾನೊಂದು ರೇಟ್ ಹೇಳ್ತೀನಿ, ಇಬ್ರು ಒಂದು ಕಡೆ ಮೀಟ್ ಆಗೋಣ. ಹೇಳಿದ್ನಲ್ಲ 25,000 ಅಂತ. ಕಡಿಮೆ ಮಾಡ್ಕೊಳ್ಳಿ. 5,000. 5,000. ನಾನು ಈ ಕಡೆ 25,000 ಶುರು ಮಾಡಿ ನೀವು ಆ ಕಡೆ 5,000 ಶುರು ಮಾಡಿದ್ರೆ ನಾವಿಬ್ರು ಮೀಟ್ ಆಗೋದು ಯಾವಾಗ? ಬೆಳಿಗ್ಗೆ ನನಗೆ ಡೆಲಿವರಿ ಕೆಲ್ಸಕ್ಕೆ ಹೋಗ್ಬೇಕು ಸರ್. ಅಷ್ಟು ಹೊತ್ತೆಲ್ಲ ಆಗಲ್ಲ ರಾಜಲಕ್ಷ್ಮಿ. 8,000 ಡೈರೆಕ್ಟ್ 3,000 ಏರಿಸ್ಬಿಟ್ಟಿದ್ದೀನಿ. ಓಕೆನಾ? 20,000 ಕೊಡಿ. 10 ಕೊಡ್ತೀನಿ. 20 ಅಂದರೆ 20 ಸರ್, ಅದಕ್ಕಿಂತ ಕಡಿಮೆ ಆಗಲ್ಲ. ಒಂಚೂರು ಕಡಿಮೆ ಮಾಡ್ಕೋಬೋದಾಗಿತ್ತು, ನಾನು ಬಡವ. ಹೋಗ್ಲಿ ಬಿಡಿ, 20,000 ಕೊಡ್ತೀನಿ ಫೈನಲ್. ಆದರೆ ಮದುವೆಲಿ ಏನೂ ತೊಂದರೆ ಆಗಬಾರ್ದು, ಹಂಗೆ ನೋಡ್ಕೋಬೇಕು. ಎಲ್ಲ ನೋಡ್ಕೋತೀನಿ ಸರ್. ಈ ಮದುವೆ ನಡೆದೇ ನಡೆಯುತ್ತೆ. ನನ್ನ ದುಡ್ಡು ನನಗೆ ಬಂದರೆ ಸಾಕು. ರಾಜಲಕ್ಷ್ಮಿ, ನಂಗೊಂದು ಡೌಟು. ಈಗಿನ ಕಾಲದಲ್ಲಿ ಬರೀ 20,000ಕ್ಕೆ ಮದುವೆ ಆಗುತ್ತಾ? ಅಯ್ಯೋ, ಆಗತ್ತೆ ಸರ್. ಲೊಕೇಶನ್ ನಿಮ್ಮದು, ಅಡುಗೆ ಭಟ್ರು ಒಟ್ಟಾರ್ದವರು, ಇನ್ನು ಡೆಕೋರೇಷನು ಮಿಸ್ಸೆಲೆನ್ಸ್ ಎಲ್ಲ ನಂದು. ಮುಸ್ರೆ ಅಂತದೆ? ಮುಸ್ಲೆ ಅಲ್ಲ ಸರ್, ಆ ಸಣ್ಣ ಪುಟ್ಟ ಎಕ್ಸ್ಟ್ರಾ ಖರ್ಚಿರುತ್ತೆ, ಅದಕ್ಕೆ 20,000 ಸಾಕು. ಡನ್ನು ಸರ್. ನೀನು ಯಾವಾಗಲೂ ಹೀಗೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀಯ? ಆಮೇಲೆ ಫೋನ್ ಕಾಲ್ಸ್ ಎಲ್ಲ ರೆಕಾರ್ಡ್ ಆಗುತ್ತಾ ನಿಂದು? ನೋಪ್ಪ, ಇಲ್ಲ, ಎಲ್ಲರದ್ದು ರೆಕಾರ್ಡ್ ಮಾಡೋದಿಲ್ಲ. ಆದರೆ ಕೆಲವರು ಸರಿ ಇರಲ್ಲ ನೋಡಿ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾತಾಡೋರು, ನೀನೇ ಚಂದ್ರ ಇಂದ್ರ ಅಂತ ಹೊಗಳೋರು, ತುಂಬ ವಿನಯ ತೋರಿಸೋರು, ಮತ್ತು ಇಂಥ ಮೂರ್ತಿ ಅಂಕಲ್ ತರದವರು. ಮೂರ್ತಿ ಥರ ಅಂದರೆ? ಅಂದರೆ ಮೊದಲನೇ ಹೇಳದ್ನಲ್ಲ, ನಮಗೆ ಒಂಥರ ಆಪೋಸಿಟ್ ಆಗಿ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೇನೋ ಅನ್ನೋ ಥರ ಡೌಟ್ ಬರೋ ಹಾಗೆ, ಒಂಥರ ಹೇಳೋಕ್ಕೆ ಕಷ್ಟ. ನಾವು ಮಾತಾಡಿದ್ರೂ ರೆಸ್ಪಾಂಡ್ ಮಾಡದೇ ಇರೋರು. ನನ್ನ ಮೇಲೆ ಇವ್ರಿಗೆ ಏನೋ ಒಂಥರ ಅಸಮಾಧಾನ, ಹೊಟ್ಟೆ ಕಿಚ್ಚಿರೋ ಥರ ನಡ್ಕೋತಿರ್ತಾರೆ, ನಮ್ಮನ್ನು ಡೌನ್ ಮಾಡೋಕ್ಕೆ ನೋಡ್ತಿರ್ತಾರೆ. ಇದನ್ನು ಮೊದಲಿಂದನೂ ಮೂರ್ತಿ ಅಂಕಲ್ ಮಾಡ್ಕೊಂಡ್ಬಂದಿದ್ದಾರೆ. ಇಂಥದ್ದೇನೋ ಯಾವತ್ತೋ ಒಂದಿನ ಹೊರಗಡೆ ಬರುತ್ತೆ ಅಂತ ರೆಕಾರ್ಡಲ್ಲಿ ಇಟ್ಟಿದ್ದೆ ಅಪ್ಪ. ಯಾಕಾಗಿ ಕೇಳ್ತಿದ್ದೀರಪ್ಪ? ಅವ್ರು ಇವತ್ತೇ ನನ್ನ ಜೊತೆ ಹೀಗೆಲ್ಲ ಮಾತಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿದ್ದು ರೆಕಾರ್ಡ್ ಮಾಡಿದ್ದೀನಿ ಅನ್ನೋ ಥರ ಕೇಳ್ತಿದ್ದೀರಾ? ಇಲ್ಲ, ಮೂರ್ತಿ ಹೀಗೆ ಯೋಚನೆ ಮಾಡ್ತಾನೆ ಅಂತೇಳಿ ನನ್ನಿಂದ ನಂಬೋದಕ್ಕಾಗ್ತಾ ಇಲ್ಲ. ನನಗೆ ಗೊತ್ತು ಅಪ್ಪ, ನಿಮಗೆ ನಂಬಕ್ಕಾಗೋದಿಲ್ಲ ಅಂತ. ಐ ನೋ ಅವ್ರು ನಿಮಗೆ ಎಷ್ಟು ಕ್ಲೋಸು ಅಂತ. ಪ್ಲೀಸ್, ನಾನು ಚಾಡಿ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಾನು ನನ್ನ ಸೇಫ್ಟಿ ನೋಡ್ಕೋತಾ ಇದ್ದೀನಿ ಅಷ್ಟೇ. ಅದಕ್ಕೆ ಅಂತಾನೆ ಸಾಕ್ಷಿ ಸಮೇತ ಬಂದಿದ್ದೀನಿ. ನನಗೆ ಅವ್ರ ಮೇಲೆ ಯಾವ ದ್ವೇಷನೂ ಇಲ್ಲ. ನಾನೇನಾದರೂ ತಪ್ಪು ಮಾಡಿದರೆ ಅದು ನಿಮ್ಮವರೆಗೂ ಬರಬೇಕಲ್ವಾ? ನಿಮ್ಮ ಮಗಳು ಹೀಗೆ ಮಾಡಿದಾಳೆ ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದರೆ ಸರಿ. ಅವ್ರ ಮಗ ತೊಂದರೆಗೆ ಸಿಗಾಕೊಂಡ್ರೆ ಅದನ್ನು ಅವರೇ ಬಗೆಹರಿಸ್ಕೋಬೇಕು ಅಪ್ಪ. ಅದನ್ನು ನನ್ನ ಮೇಲೆ ಹೊರಿಸ್ತಿದ್ದಾರೆ. ಅವ್ರ ಮಗನ ಶಾಕ್ ಆದರೆ, ಡಿಪ್ರೆಷನ್ಗೆ ಹೋದರೆ ಅದಕ್ಕೆ ನಾನು ಕಾರಣನ? ನೋಡಿ ಹೇಗೆ ಮಾತಾಡ್ತಿದ್ದಾರೆ.
ನಿಮಗೂ ಗೊತ್ತಿದೆ ಏನು ನಡೆದಿದೆ ಅಂತ. ವಿಷಯ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೆ. ಈ ಮನುಷ್ಯ ನಾಳೆ ಇನ್ನೇನಾದರೂ ಮಾಡಿದ್ರೆ ಇದು ನಿಮ್ಮ ಗಮನದಲ್ಲಿರಲಿ. ಬೇಗ ಬೇಗ ನಡಿ. ಎಷ್ಟು ಲೇಟ್ ಮಾಡ್ತೀಯಾ? ಒಂಚೂರು ಇಷ್ಟ ಆಗ್ತಿಲ್ಲಮ್ಮ. ಹೇಳೋದು ಅರ್ಥ ಆಗ್ತಿಲ್ವಾ ನಿನಗೆ? ನನಗೆಲ್ಲ ಅರ್ಥ ಆಗುತ್ತೆ. ಏನಾಯ್ತು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಆರಾಧನೆಗೆ ಎಂಗೇಜ್ಮೆಂಟ್ ಆಯ್ತಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕ? ಹೇಗೇನಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ? ನೀವು ಹೋಗ್ತಾ ಇರೋದು ನೋಡಿದ್ರೆ ಮನೆ ಬಿಟ್ಟು ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಏನಿದೆ ಬ್ಯಾಗಲ್ಲಿ? ಅದು ಪೂಜೆ ಸಾಮಾನಿದೆ ರೀ. ಮಡ್ಲಕ್ಕಿ. ಮಡ್ಲಕ್ಕಿ? ಮಡ್ಲಕ್ಕಿ ಕೊಡೋದು ಮದುವೆ ಆದ್ಮೇಲೆ ಅಲ್ವಾ ರೇವತಿ? ಹಾಂ, ಮದುವೆ ಆದಮೇಲೆ ಕೊಡಬೇಕು, ಇವಾಗಲೂ ಕೊಡಬೇಕು. ಆರಾಧನಾ, ನೀನು ಆಚೆ ಹೋಗಿರೋ, ನಾನು ಬರ್ತೀನಿ. ಹೋಗಿ. ರೀ, ರಾಹುಕಾಲ ಶುರು ಆಗ್ಬಿಡುತ್ತೆ. ನಾನು ಹೋಗಿ ಬರ್ತೀನಿ. ಸಿರಿ, ನಿಮ್ಮ ಅಪ್ಪನ ಕಾಫಿ ಮಾಡಿಕೊಡೆ, ಬೇಗ ಬಂದ್ಬಿಡ್ತೀವಿ. ಅಪ್ಪ, ಈ ಅಮ್ಮಂಗೆ ಏನಾಗಿದೆ? ಚೀನಕ್ಕೆ ಹಿಂಗೆ ಆಡ್ತಿದ್ದಾರೆ. ನನಗೂ ಯಾಕೋ ಡೌಟ್ ಹೊಡಿತಾ ಇದೆ ಮಗಳೇ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಮಿಸ್ ಹೊಡಿತಾ ಇದೆ. ಶರ್ಟ್ ಬೇರೆ ಮರ್ಚಕ್ಕಾಗ್ತಿಲ್ಲ. ಏನಾಯ್ತು ಬ್ರೋ? ಬೆಳಗ್ಗೆ ಗರಂ ಆಗಿದೆಯಾ? ಕೋಪ ಎಲ್ಲ ಪಾಪ ಬಡಪಾಯಿ ಶರ್ಟ್ ಮೇಲೆ ತೋರಿಸ್ಕೊತಾ ಇದೆಯಾ? ಗರಂ ಆಗಿದ್ರೆ ರಾತ್ರಿ ಇಡೀ ನಿದ್ದೆ ಬಂದಿಲ್ಲ. ಅಲ್ಲ ಬ್ರೋ, ಇವ್ರು ನಾನು ಏನು ಅನ್ಕೊಂಡಿದ್ದಾರೆ? ಇವ್ರಿಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ನನಗಿನ್ ಕನ್ಸ ಬಿದ್ದಿರತ್ತೆ. ಎಷ್ಟು ಸರಿ ಒಟ್ಟಿಗೆ ಓಡಾಡಿದ್ದೀವಿ, ಮಾತಾಡಿದ್ದೀವಿ. ನಾಳೆ ಎಂಗೇಜ್ಮೆಂಟ್ ಇದೆ ಅಂತ ಹೇಳಿ ಮುಖ ತಿರ್ಸ್ಕೊಂಡು ಓಡ್ಬಿಟ್ರೆ ನನಗೇನು ಗೊತ್ತಾಗತ್ತೆ? ಇವಾಗ ಬಂದ್ಬಿಟ್ಟು ಅರ್ಥ ಆಗಿಲ್ವಾ ಅಂತ ನನ್ನ ಮೇಲೆ ಕೂಗಾಡ್ತಾರೆ. ನಂಗೆ ಅರ್ಥ ಆಗ್ತಿಲ್ಲ ಬ್ರೋ. ಯಾರು ಏನು ಹೇಳ್ಬೇಕಾಗಿತ್ತು, ಏನು ಅರ್ಥ ಆಗ್ತಿಲ್ಲ. ನೀವ್ ಹೇಳ್ಬೇಕಾಗಿತ್ತು, ಹೇಳಿದ್ರ ಅಂತ ಕೇಳಿದ್ರೆ ಹೇಳಿದಕ್ಕೆ ನೀವ್ ಯಾರು ಅಂತ ಕೇಳ್ತಾರೆ. ಅಲ್ಲ ಬ್ರೋ, ಇಸ್ ದೇರ್ ಎ ಲಾಜಿಕ್ ಫಾರ್ ದಿಸ್ ಆರ್ಗ್ಯುಮೆಂಟ್? ನಾನೇನು ಪ್ರಶ್ನೆ ಕೇಳಿದೆ, ಅವ್ರೇನು ಉತ್ತರ ಕೊಟ್ರು? ನೇರವಾಗಿ ಮಾತಾಡ್ಬೇಕು ತಾನೆ? ನೀವ್ ಹೇಳಿ, ಅವ್ರಿಗೆ ಮಾಡಿ ಸರಿನಾ? ತಪ್ಪು. ಆದ್ರೆ ನೀ ಯಾರ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀಯ ಅಂತ ನನಗೆ ಗೊತ್ತಾಗ್ಲಿಲ್ಲ ಬ್ರೋ. ಅರೆ, ಆರಾಧನ್ ಅವ್ರ ಎಂಗೇಜ್ಮೆಂಟ್ ವಿಷಯ. ಓ, ಏನ್ ಬ್ರೋ, ನೀನು ಆರಾಧನ್ ಅವ್ರ ತರನೇ ಆಡ್ತಿದ್ಯಲ್ಲ? ಆರಾಧನಾ ವಿಷಯ ಅಂತ ಈಗ ಗೊತ್ತಾಯ್ತು. ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ. ಆದ್ರೆ ಇಷ್ಟು ಸಣ್ಣ ವಿಷಯಕ್ಕೆ ಜಗಳ ಆಡ್ಬೇಕಿತ್ತ ಅಂತ. ಅವ್ರು ಜಗಳ ಆಡಿದ್ಮೇಲೆ ನಾನು ಜಗಳ ಆಡ್ಲೇಬೇಕು ತಾನೆ? ಯಾವಾಗ ನೋಡಿದ್ರು ಕೋಪ ಮಾಡ್ಕೊಂಡೇ ಇರ್ತಾರೆ. ಒಳ್ಳೆ ಮುನಿಯಮ್ಮ ಅನ್ನೋದೇ ಕರೆಕ್ಟ್ ಹೆಸರು. ಆರಾಧನ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ. ನಿನಗೆ ಯಾಕೆ ಹೇಳ್ಬೇಕು ಅಂತ ಕೇಳ್ತಾರೆ ಬ್ರೋ. ನನಗೆ ಕೋಪ ಬರಲ್ವಾ ಬ್ರೋ? ಯಾರು ನಮ್ಮ ಮನಸ್ಸಿಗೆ ಹತ್ರ ಇರ್ತಾರೋ ಅವ್ರ ಮೇಲೇನೆ ಕೋಪ ಜಾಸ್ತಿ ಬರೋದು, ಅವ್ರ ಜೊತೆನೇ ಜಗಳ ಆಡೋದು. ಕೇಳಿಸ್ಕೊಳ್ಳೋರ್ಗೆ ಯಾಕಪ್ಪ ಇವ್ರು ನನ್ನ ಜೊತೆ ಹಿಂಗೆ ಆಡ್ತಾರೆ ಅಂತ ಅನಿಸುತ್ತೆ.
ಆದರೆ ಒಳಗಡೆ ಸಲಿಗೆ ಇರುತ್ತಲ್ಲ, ಆ ವಿಷಯಕ್ಕೆ ಬ್ರೋ ಜಗಳ ಆಡೋದು. ಯಾಕೆ ಈ ತರ ಹಠ ಮಾಡ್ತಿದ್ಯಾ? ಬಾರಿ ಒಳಗಡೆ. ಯಾಕಮ್ಮ ಬರ್ಬೇಕು? ಎಷ್ಟು ಸರಿ ಬೇಡ್ಕೊಂಡಿದ್ದೀನಿ ಒಂದ್ ದಾರಿ ತೋರಿಸು ಅಂತ. ತೋರ್ಸದ್ನ? ನಾನು ಒಳಗಡೆ ಬರಲ್ಲ. ಆರಾಧನಾ, ಯಾಕಮ್ಮ ಹೀಗೆ ಹಠ ಮಾಡ್ತೀಯ? ನೋಡು, ದೇವರು ನಮಗೆ ದಾರಿ ತೋರಿಸ್ತಾನೆ ಇಲ್ಲ ಅನ್ನೋದು ನಿಧಾನವಾಗಿ ನಮಗೆ ಅನುಭವಕ್ಕೆ ಬರುತ್ತೆ ಕಣಮ್ಮ. ದೇವರು ನನ್ನ ಪಾಲಿಗಿಲ್ಲ ಅಜ್ಜಿ. ನಾವ್ ಯಾಕೆ ಇಲ್ಲಿಗೆ ಬಂದಿದೀವಿ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಇರೋ ಚಿಂತೆಗಳ ಮಧ್ಯೆ ಇಲ್ಲಿಗೆ ಬರೋ ಅವಶ್ಯಕತೆ ಇತ್ತಾ? ಯಾಕೆ ಆರಾಧನಾ, ಯಾಕಿಷ್ಟೊಂದು ಹಠ ಮಾಡ್ತಿದೀಯಾ? ನೋಡು, ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ. ಆದರೆ ಒಂದು ಸಲ ನಾವು ದೇವ್ರ ಮನೆ ನಿಂತ್ಕೊಂಡು, ಅಪ್ಪ ದೇವ್ರೆ, ನಮ್ಮನ್ನ ಈ ಕಷ್ಟಗಳಿಂದ ಪಾರು ಮಾಡು, ನನಗೆ ಧೈರ್ಯ ಕೊಡು ಅಂತ ಒಂದು ಸಲ ನೀನು ಭಕ್ತಿಯಿಂದ ಬೇಡ್ಕೊಡ್ರೆ ಖಂಡಿತ ಕೊಟ್ಟೇ ಕೊಡ್ತಾನೆ ಕಣೆ. ಇವಾಗ ಇವನ ಹತ್ರ ಧೈರ್ಯ ಕೇಳಿ ಇನ್ ಯಾವ ಸಮುದ್ರ ದಾಟ್ಬೇಕಾಗಿದೆ ಅಜ್ಜಿ? ಎಲ್ಲ ಮುಗ್ದೋಯ್ತಲ್ಲ, ಇನ್ಯಾಕ್ ಬೇಕು ಧೈರ್ಯ? ನೀನ್ ಯಾಕಮ್ಮ ಅಳ್ತಿದ್ಯಾ? ಓ, ಯಾಕೆ ಯಾಕೆ ಎಲ್ಲದಕ್ಕೂ ಹಿಂಗೆ ಹಠ ಮಾಡ್ತಿದೀಯ? ತಪ್ಪು ನಿಂದೇನೆ. ನೀನು ಯಾಕೆ ಮಹೇಶ ಹೇಳಿದ್ದೆಲ್ಲದಕ್ಕೂ ಹೂ ಅಂತ ತಲೆ ಆಡಿಸ್ತಾ ಇದೀಯಾ? ಇಲ್ಲ, ಹತ್ತಿರೋ ನಿನ್ನ ಮದುವೆ ಅಲ್ಲ ಕಡೆ, ನಿನ್ನ ಬಲಿ. ನೀನು ಬಲಿ ಕೂಡ ಕರ್ಕೊಂಡು ಹೋಗ್ತಿರೋ ಕುರಿ ಥರ ಕಾಣಿಸ್ತಾ ಇದೀಯ ಕಣೆ. ಇಷ್ಟೊಂದು ಒಳ್ಳೆತನ ಯಾರಿಗೋಸ್ಕರ ಆರಾಧನಾ? ನೋಡು, ದೇವರು ನಿನಗೆ ದಾರಿ ತೋರಿಸ್ಲಿಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಬೇಕಿದ್ರೆ ಇದೇ ನಿನ್ನ ಕೊನೆ ಅವಕಾಶ ಅಂತ ತಿಳ್ಕೊ. ನೋಡಪ್ಪ, ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗ್ಬಿಡಮ್ಮ. ಇಷ್ಟು ದಿನ ಅಮ್ಮ ಹೇಳ್ತಿದ್ರು ಅಜ್ಜಿ, ಇವಾಗ ನೀವು ಹೇಳಕ್ ಶುರು ಮಾಡಿದ್ರ? ಓಡ್ ಹೋಗೋಳೆ ಆಗಿದ್ದಿದ್ರೆ ಯಾವತ್ತೂ ಓಡೋಗ್ತಿದ್ದೆ. ನಾನು ಎಲ್ಲಿಗೂ ಹೋಗಲ್ಲ ಅಜ್ಜಿ. ಬರೀ ಇಂತ ಮಾತಾಡ್ಕೊಂಡು ಗೊತ್ತು ನಿನಗೆ. ಯಾರು ಹೇಳಿದ್ದು ನನಗೋಸ್ಕರ ಮನೇಲಿರು ಅಂತ? ಹೊರಟೋಗು ಅಂತ ನಾನೇ ಹೇಳ್ತಾ ಇದ್ದೀನಿ ತಾನೇ? ಇಲ್ಲೇ ಇದ್ಕೊಂಡು ನನಗೇನು ಉಪಕಾರ ಮಾಡ್ತಿದ್ಯಾ? ನನಗ್ ಉಪಕಾರ ಮಾಡಕ್ ಹೋಗಿ ನೀನ್ ಯಾಕೆ ನರಕ ಅನುಭವಿಸ್ತಿದ್ಯಾ? ನನ್ ಈ ಕಷ್ಟ ಯಾವತ್ತೂ ತಪ್ಪಲ್ಲ, ಯಾಕಂದ್ರೆ ಇದು ನಾನ್ ಮಾಡಿರೋ ತಪ್ಪು. ನನ್ ತಪ್ಪಿಗೆ ನೀನ್ ಯಾಕೆ ಶಿಕ್ಷೆ ಅನುಭವಿಸ್ತೀಯಾ? ಬೇಡ ಕಣೆ ಆರಾಧನಾ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಎಲ್ಲಾದ್ರೂ ಹೋಗಿ ನಿನ್ ಬದುಕು ಕಟ್ಕೊಳೆ. ಅದನ್ನ ಬಿಟ್ಟು ಆ ಕುಡುಕನ್ನ ಮದುವೆ ಆಗಕ್ ಒಪ್ಕೊಂಡಿದ್ಯಲ್ಲ, ಯಾವ ಸಾಧನೆ ಮಾಡಕ್ ಹೊರಟಿದ್ಯಾ? ಇವಳು ಬುದ್ಧಿ ಕಲಿಯಲ್ಲ ಅಜ್ಜಿ, ಇವಳು ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ. ತಾಯಿ ಮಕ್ಕಳ ಜೀವನಕ್ಕೆ ಒಂದ್ ದಾರಿ ತೋರಿಸ್ತಾಳೆ,
ಆದ್ರೆ ಇವಳ ಜೀವನಕ್ಕೆ ನಾನೇ ಮುಳ್ಳಾಗ್ಬಿಟ್ಟಿದ್ದೀನಲ್ಲ ಅಜ್ಜಿ. ಇವಳು ಯಾರ ಮಾತನ್ನ ಕೇಳಲ್ಲ ಅಜ್ಜಿ. ನಡೀರಿ, ನಾವೇ ಇವಳನ್ನ ಇಲ್ಲೇ ಬಿಟ್ಟು ಹೋಗೋಣ. ನೋಡೆ ಆರಾಧ್ನಾ, ನೀನು ಆ ಮನೆ ಕಾಲಿಡೋ ಹಾಗಿಲ್ಲ. ಅಕಸ್ಮಾತ್ ನೀನು ವಾಪಸ್ ಬಂದ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೋತೀನಿ ಅಷ್ಟೇ. ಅಮ್ಮ, ಬನ್ನಿ ಅಜ್ಜಿ. ಅಮ್ಮ, ಅಮ್ಮ, ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ? ನನಗೆ ಅಂತ ಇರೋಳು ನೀನ್ ಒಬ್ಳೆ. ಎಂತ ಟೈಮಲ್ಲಿ ನೀನ್ ರಂಪಾಟ ಮಾಡಿದ್ರೆ ನಿಂತಿರೋ ನೆಲನೂ ಕುಸ್ತೋಗುತ್ತಷ್ಟೇ. ನಿನಗೇನ್ ಕಾಣಿಸ್ತಾ ಇಲ್ವಾ? ನೀನ್ ನಿಂತಿರೋ ನೆಲ ಆಗ್ಲೇ ಕುಸ್ತು ಮಣ್ಣಲ್ಲಿ ಮಣ್ಣಾಗಿದೆ. ಎಲ್ಲ ಸರ್ವನಾಶ ಆಗೋಗಿದೆ. ನೀನು ಹೀಗ್ ಹೇಳಿದ್ರೆ ಕೇಳಲ್ಲ. ನೋಡು, ನಾನ್ ಸತ್ರೆ ನಿನಗ್ ಬಿಡುಗಡೆ ಸಿಗುತ್ತೆ ಅನ್ನೋದಾದ್ರೆ ಮಾತ್ರ ನೀನ್ ನನ್ ಹಿಂದೆ ಬಾ. ಅಜ್ಜಿ, ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ? ಇದು ಗೊತ್ತಾಗ್ತಾ ಇಲ್ಲ. ಬಾ. ರೀ ರೀ ಸಿರಿ, ಏನಾಯ್ತು ನಿಮ್ಮಪ್ಪಂಗೆ? ಯಾರಾದ್ರೂ ಹೇಳಿ, ಏನಾಯ್ತು? ರೀ, ಯಾಕ್ರಿ ನೀವು ಮಾತಾಡ್ತಾ ಇಲ್ಲ? ರೀ, ಏನಾಯ್ತು ರೀ? ರೀ, ಎದ್ದೇಳ್ರಿ. ರೀ, ಏನಾಯ್ತು ರೀ? ಅಜ್ಜಿ, ಸಮಾಧಾನ ಮಾಡ್ಕೊ ಬದೇವ್ರಿ, ಸಮಾಧಾನ ಮಾಡ್ಕೊ. ಇಲ್ಲಿ ಬಂದವರೆಲ್ಲರೂ ಒಂದಲ್ಲ ಒಂದಿನ ಹೋಗ್ಲೇಬೇಕಲ್ಲ ಅಮ್ಮ. ಇಷ್ಟೇ ಅವನಿಗೆ ಭೂಮಿ ಋಣ ಇದ್ದದ್ದು, ಅದು ತೀರಿ ಹೋಯ್ತು ಅಷ್ಟೇ. ಅಯ್ಯೋ ದೇವ್ರಿ, ಈ ವಯಸ್ಸಲ್ಲಿ ದೇವ್ರು ನಿನ್ನ ಯಾಕೆ ಗೊಬ್ಬಟ್ಟಿ ಮಾಡಿಬಿಟ್ಟ? ನೋಡು, ನಾನು ವಯಸ್ಸಾದವಳು, ಇನ್ನು ಗುಂಡ್ಕೊಂಡಾಗ ಇಲ್ಲೇ ಇದ್ದೀನಿ. ನಾವು ಬೇಡ ಅಂತ ಅವನಿಗೆ. ಎದ್ದೇಳ್ರಿ, ಒಂದೇ ಒಂದ್ಸತಿ ನನ್ನ ಹತ್ರ ಮಾತಾಡ್ರಿ. ಎದ್ದೇಳ್ರಿ.
ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಇಷ್ಟು ಬೇಗ ಬಿಟ್ಟು ಹೋಗ್ಬಿಟ್ರಿ. ಒಂದೇ ಒಂದ್ಸತಿ ನನ್ನ ಕಣ್ಬಿಟ್ಟು ನೋಡ್ರಿ.